ಲೋಕವನ್ನ ದೇವರೇ ಅಲಿಸುವ ತನಕ ಸೃಷ್ಟಿಗಳು ಇರುತ್ತದೆ. ಹಾಗೆಯೇ ದೇವರ ವಾಕ್ಯವು ಆಕಾಶ ಭೂಮಿ ಒಂದು ವೇಳೆ ಅಳಿದು ಹೋದರೂ ಕೂಡ ಆತನ ವಾಕ್ಯದಲ್ಲಿ ಇರುವಂತ ಸೊನ್ನೆ ಕೂಡ ಅಳಿದು ಹೋಗಬಹುದು. ಇವತ್ತು ಕೊಲೆಗಾರನು ರಕ್ಷಣೆ ಹೊಂದುತ್ತಾನೆ. ಹೇಗೆ? ಜಗತ್ತು ಉತ್ಪತ್ತಿಗೆ ಮುಂಚೆಯೇ ಅವನು ಪರಿಶುದ್ಧನಾಗಿ ಇರಲೇಬೇಕು ಎಂಬುದಾಗಿ ದೇವರು ಮೊದಲೇ ಅವನನ್ನು ನೇಮಿಸಿದರು. ನಿಬಚಾರಿ ಇವತ್ತು ಪರಿಶುದ್ಧನಾಗುತ್ತಾನೆ. ಹೇಗೆಂದ್ರೆ ಜಗತ್ತು ಉತ್ಪತ್ತಿಗೆ ಮುಂಚೆಯೇ ಈಕೆ ದೇವರಿಗೆ ಸಂಬಂಧಪಟ್ಟವಳು, ದೇವರ ಪ್ರಿಯರು, ಈಕೆ ಪರಿಶುದ್ಧ ಜನ ಎಂಬುದಾಗಿ ದೇವರು ಮೊದಲೇ ಆಕೆಯನ್ನು ನೇಮಿಸಿದನು. ಈಗ ನಾವು ಸೇರದೆ ಇರುವಂತ ಕುರಿಗಳು ಕೊಲೆಗಾರನಾಗಿ, ನಿಬಚಾರನಾಗಿ, ಕಳ್ಳನಾಗಿ, ಸುಲುಕುವವನಾಗಿ ಒಳಗಡೆ ಇದ್ದಾನೆ. ಅವನನ್ನು ಕೂಡ ನಾನು ನಿಯಮಿಸಿದಂತ ಸಮಯದಲ್ಲಿ ಈ ಹಿಂದಲ್ಲಿ ಬಂದು ನಿನ್ನ ವರ್ಣಿಸಲು ಮಾತು ಇಲ್ಲವೇ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇಲೆ ಈ ತಿಂಗಳ ವಾಗ್ದಾನ ಕರ್ತನು ನಮ್ಮ ಬಳಿಯಲ್ಲಿ ರಾತ್ರಿ ಪ್ರಾರ್ಥನೆಯಲ್ಲಿ ಮಾತನಾಡಿದನು. ಇವತ್ತು ಇನ್ನೂ ಆಳವಾಗಿ ನಮ್ಮ ಬಳಿಯಲ್ಲಿ ಕರ್ತನು ಮಾತನಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಜೂನ್ ತಿಂಗಳು 1ನೇ ತಾರೀಖೆ ಭಾನುವಾರದ ಸಬ್ಬ ದಿನ. ಹಲ್ಲೆಲೂಯಾ, ಬಹಳ ಒಂದು ಆಶೀರ್ವಾದವಾದದ್ದು. ಹಲ್ಲೆಲೂಯಾ. ಸೊ ದೇವರು ವರ್ಷದ ಮಧ್ಯದಲ್ಲಿ ಕ್ರಿಯೆಗಳನ್ನು ಉಜ್ಜೀವಿಸ ಮಾಡುತ್ತೇನೆ ಅಂತ ಬರೆದಿದ್ದಾರೆ. ಸೊ ವರ್ಷದ ಮಧ್ಯ ಇದು ವಿಶೇಷವಾಗಿದೆ. ಹಲ್ಲೆಲೂಯಾ. ಸೊ ನಮಗೆ ಭಾನುವಾರ ಆರಾಧನೆ 1ನೇ ತಾರೀಖೆ ಪ್ರಾರಂಭವಾಗಿದಂಥದೇ ಒಂದು ದೊಡ್ಡ ಒಂದು ಆಶೀರ್ವಾದ. ಈ ತಿಂಗಳ ಆಶೀರ್ವಾದ ಗುರುತು ಈಗಲೇ ಏನಾಗುತ್ತೆ, ಕಾಣ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗ ನೀವು ಖುಷಿಯಾಗುವಂತ ಸಂದರ್ಭ, ನೀವು ಸಂತೋಷಕೊಳ್ಳುವಂತ ಸಮಯ. ಯಾಕೆಂದ್ರೆ ದೇವರು ತನ್ನ ಬಾಯನ್ನು ತೆರೆದು ನನ್ನ ಸಂಗಡ ಮಾತನಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಯಾವನೋ ಬರೆದು ಕಟ್ಟಿದಲ್ಲ, ದೇವರೇ ಬರೆದು ಕಟ್ಟಿದ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಜೀವ ಇದೆ. ಇವತ್ತು ಇಲ್ಲಿ ಪ್ರಸಂಗ ಮಾಡಲ್ಪಡುವಂತ ಪ್ರತಿಯೊಂದು ವಾಕ್ಯದಲ್ಲಿಯೂ ಜೀವ ಇದೆ. ಹಲ್ಲೆಲೂಯಾ. ಜೀವ ಉಳ್ಳ ವಾಕ್ಯವನ್ನ ಜೀವ ಉಳ್ಳವರಂತೆ ಪ್ರಸಂಗ ಮಾಡಬೇಕು, ಜೀವ ಉಳ್ಳವರಂತೆ ಕೇಳಲು ಬೇಕು. ಹಲ್ಲೆಲೂಯಾ. ಜೀವ ಉಳ್ಳ ವಾಕ್ಯವನ್ನು ಹೇಗೆ ಪ್ರಸಂಗ ಮಾಡಬೇಕು? ಅದು ಜೀವವುಳ್ಳ ವಾಕ್ಯ. ಅದನ್ನ ಜೀವವುಳ್ಳವನಾಗಿ ಪ್ರಸಂಗ ಮಾಡಬೇಕು, ಜೀವ ಉಳ್ಳವರಾಗಿ ಅದನ್ನ ಕೇಳಬೇಕು. ಹಲ್ಲೆಲೂಯಾ. ಎರಡು ಸಂಭವಿಸುವಾಗ ಅದು ಮಾತಾಡುವವನನ್ನು ಆಶೀರ್ವದಿಸುತ್ತದೆ, ಕೇಳುವವನನ್ನು ಆಶೀರ್ವದಿಸುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಾಕ್ಯ ನನಗೆ ಸ್ವಂತ ಅಲ್ಲ, ವಾಕ್ಯ ದೇವರಿಗೆ ಸ್ವಂತ. ವಾಕ್ಯ ದೇವರ ವಾಕ್ಯ ನಿನಗೆ ನನಗೆ ಸ್ವಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಬ್ಬರಿಗೂ ಕೂಡ ದೇವರು ಮಾತಾಡ್ತಾ ಇದ್ದಾನೆ. ಮಾತಾಡುವವನು ನಾನಾಗಿದ್ರು ದೇವರು ಯಾರಿಗೆ ಮಾತಾಡ್ತಾನೆ? ನನಗೂ ಸೇರಿನೇ ಕರ್ತನು ಮಾತಾಡ್ತಾ ಇದ್ದಾನೆ. ಓಕೆ, ಈ ತಿಂಗಳ ವಾಗ್ದಾನ ಏನಪ್ಪ ಅಂದ್ರೆ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 14ನೇ ವಾಕ್ಯ ಹೇಳ್ತದೆ, ಎಲ್ಲಾ ಜನಾಂಗಗಳಲ್ಲಿಯೂ ನೀನು ಆಶೀರ್ವದಿಸಲ್ಪಟ್ಟಿರುವೆ. ಹೇಗೆ? ಸಕಲ ಜನಾಂಗಗಳಲ್ಲಿಯೂ
ಸಕಲ ಜನಾಂಗಗಳಲ್ಲಿಯೂ ನೀನು ಆಶೀರ್ವದಿಸಲ್ಪಟ್ಟಿರುವಿ. ಕರಗಳ ತಟ್ಟಿ ಈಗಾಗಲೇ ಒಂದು ಜೋರಾಗಿ ಕರ್ತನ ನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ. ಕೆಲವರು ಕೇಳ್ತಾರೆ, ದೇವರೇ ಅವರಂತೆ ನನ್ನನ್ನು ಆಶೀರ್ವದಿಸು, ಇವರಂತೆ ಆಶೀರ್ವದಿಸು. ದೇವರೇ ಅವರಂತೆ ಇವರಂತೆ ನಿಮ್ಮನ್ನು ಆಶೀರ್ವದಿಸಲ್ಲ. ಯಾಕೆ? ಅವರಿಗಿಂತ ಇವರಿಗಿಂತ ಹೆಚ್ಚಾಗಿ ಎಲ್ಲ ಜನಾಂಗಗಳಲ್ಲಿಯೂ ನೀನು ಆಶೀರ್ವಾದ. ಅವ್ರ ತರ ಇಲ್ರಿ, ಇವ್ರ ತರ ಇಲ್ರಿ, ನೀನು ಸ್ಪೆಷಲ್. ಹಲ್ಲೆಲೂಯಾ. ಇನ್ನು ಮೇಲೆ ಇರುವಂತ ವಾಗ್ದಾನ ವಿಶೇಷವಾದ ವಾಗ್ದಾನ. ಪ್ರೈಸ್ ದಿ ಲಾರ್ಡ್. ರೈಟ್. ಸೊ ಈ ವಾಗ್ದಾನವನ್ನ ದೇವರು ತನ್ನ ಬಾಯಿನಿಂದ ಇಂಥ ಒಂದು ವಾಗ್ದಾನವನ್ನ ಹೇಳುವುದಿಗೆ, ಹೊಂದಿಕೊಳ್ಳುವುದಿಗೆ ಏನ್ ತರಗತಿ, ಎಂತ ತರಗತಿನ ಇಟ್ಟುಕೊಂಡು ಇಂಥ ಸಮಸ್ತವನ್ನು ಸೃಷ್ಟಿ ಮಾಡಿದ ದೇವರಲ್ವೇ? ಅವರು ಮನುಷ್ಯನಂತೆ ಎರಡು ನಾಳಿಗೆ ಉಳ್ಳವರಲ್ಲ. ಅವರು ಹೇಳಿದ್ರೆ ಹೇಳಿದೆ. ಅಯ್ಯ, ಸೂರ್ಯನು ಉಂಟಾಗಲಿ ಅಂದ್ರೆ ಇವತ್ತು ತನಕ ಸೂರ್ಯನ ಉದಯ ಕೊಡ್ತಾ ಇದೆ. ಚಂದ್ರನು ಉಂಟಾಗಲಿ ಅಂದ್ರೆ ಇವತ್ತು ತನಕ ಚಂದ್ರನು ಇದೆ. ಹಲ್ಲೆಲೂಯಾ. ಲೋಕವನ್ನ ದೇವರೇ ಅಳಿಸುವ ತನಕ ಸೃಷ್ಟಿಗಳು ಇರುತ್ತದೆ. ಹಾಗೆಯೇ ದೇವರ ವಾಕ್ಯವು ಆಕಾಶ ಭೂಮಿ ಒಂದು ವೇಳೆ ಅಳಿದು ಹೋದರೂ ಕೂಡ ಆತನ ವಾಕ್ಯದಲ್ಲಿ ಇರುವಂತ ಸೊನ್ನೆ ಕೂಡ ಅಳಿದು ಹೋಗುವುದಿಲ್ಲ. ಹಲ್ಲೆಲೂಯಾ. ಅಂತ ಒಂದು ಅದ್ಭುತವಾದ ದೇವರು ಹೇಳ್ತಾ ಇದ್ದಾನೆ, ಸಕಲ ಜನಾಂಗಗಳಲ್ಲಿಯೂ ನೀನು ಆಶೀರ್ವಾದವಾಗಿರುವೆ. ಅಪ್ಪ, ಇದನ್ನ ಹೊಂದಿಕೊಳ್ಳುವುದಿಗೆ ಏನಪ್ಪ ತರಗತಿ? ಅಲ್ಲಿ ಕೆಳಗಡೆ ನೋಡುತ್ತಾ ಇದ್ದೇವೆ, ಒಂದು 4 ವಿಧವಾದ ಕಾರ್ಯಗಳನ್ನ ಅಲ್ಲಿ ಹೇಳುತ್ತಾ ಇದೆ. ಈ ಆಶೀರ್ವಾದಕ್ಕೆ ಯಾರಪ್ಪ ಬಾಧ್ಯರು? ಹೇಗೆ ಈ ಆಶೀರ್ವಾದವನ್ನ ಪಡೆದುಕೊಂಡ್ರು ಕೇಳಿದ್ರೆ ಒಂದು ಕಾರ್ಯ ಹೇಳ್ತದೆ, ಪರಿಶುದ್ಧ ಜನ. ಯಾರ ಜನ ಅಂತೆ? ಪರಿಶುದ್ಧ ಜನ. ಎರಡನೇದಾಗಿ ಆರಿಸಲ್ಪಟ್ಟ ಜನ. ಮೂರನೇದಾಗಿ ದೇವರಿಗೆ ಪ್ರಿಯವಾದ ಜನ. ನಾಲ್ಕನೇದಾಗಿ ವಾಗ್ದಾನದ ಸಂತತಿ. ಹಲ್ಲೆಲೂಯಾ. ಈ 4 ವಿಷಯಗಳು ಏನ್ ಮಾಡುತ್ತದೆ? ಒಬ್ಬನನ್ನ ಸಕಲ ಜನಾಂಗಗಳಲ್ಲಿಯೂ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿಯಾಗಿ ಬದಲಾಯಿಸುತ್ತದೆ. ರೈಟ್. ಆದ್ರೆ ನಾವು ಕೇಳ್ಬೋದು, ಇದು ಇಸ್ರಾಯೇಲರಿಗೆ ಹೇಳಿದಂತ ಆಶೀರ್ವಾದ ತಾನೆ. ಇಸ್ರಾಯೇಲರಿಗೆ ದೇವರು ಈ ಆಶೀರ್ವಾದವನ್ನ ಹೇಳಿದ್ದು. ಇದನ್ನ ನಾನು ಹೇಗೆ, ನನಗಂತ ನಾನು ಹೇಗೆ ಒಪ್ಪಿಕೊಳ್ಳಿ? ನಾನು ಇದನ್ನ ಹೇಗೆ ಹೊಂದಿಕೊಂಡೆ? ಇಸ್ರಾಯೇಲರ ಆಶೀರ್ವಾದವನ್ನ ನನಗೆ ಯಾವ ರೀತಿಯಾಗಿ ಬಂದಿತ್ತು ಅಂತ ಒಂದು ಪ್ರಶ್ನೆ ನಾವು ಕೇಳುವಾಗ, ಹೇಗೆ ನಾವು ಅದನ್ನ ಹೊಂದಿಕೊಂಡಿದ್ದೇವೆ ಎಂಬುದಾದ ಒಂದು ಸಣ್ಣ ಕ್ಲಾರಿಫಿಕೇಶನ್, ದೊಡ್ಡದು ಅದು. ಆದರೆ ನಿಮಗೂ ನನಗೂ ಅರ್ಥ ಆಗುವಂತ ರೀತಿಯಲ್ಲಿ ದೇವರು ಒಂದು ಸಣ್ಣ ಕ್ಲಾರಿಫಿಕೇಶನ್ ಅನ್ನ, ಇಸ್ರಾಯೇಲರ ಆಶೀರ್ವಾದವೇ ಈ ಆಶೀರ್ವಾದಕ್ಕೆ ನಾನು ಹೇಗೆ ಬಾಧ್ಯನಾಗಿದೆ ಅನ್ನುವಂತ ಒಂದು ಕ್ಲಾರಿಫಿಕೇಶನ್ಗೆ ನೀವು ಬರಬೇಕಂದ್ರೆ 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ ಗಮನಿಸುವಾಗ, ನಿಮ್ಮನ್ನ ಕತ್ತಲೆ ಒಳಗಡೆಯಿಂದ ತನ್ನ ಆಶ್ಚರ್ಯವಾದ ಬೆಳಕಿನಲ್ಲಿ ಸೇರಿಸಿ. ಎಲ್ಲಿ ಅಂತೆ? ಕತ್ತಲೆ ಒಳಗಡೆಯಿಂದ, ಶಾಪದ ಕತ್ತಲೆಯಲ್ಲಿ, ಪಾಪದ ಕತ್ತಲೆಯಲ್ಲಿ, ಅನ್ಯನ ಎಂಬುದಾದ ಕತ್ತಲೆಯಲ್ಲಿ, ದೇವರಿಗೆ ಸೇರದವರು ಎಂಬುದಾದ ಕತ್ತಲೆಯಲ್ಲಿ, ಒಳಸಾಗಿ ಕತ್ತಲೆಯಲ್ಲಿ, ಮರಣ ಕತ್ತಲೆಯಲ್ಲಿ ಇದ್ದಂತ ನಮ್ಮನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿ. ಯಾರಯ್ಯ ಆಶ್ಚರ್ಯಕರವಾದ ಬೆಳಕು? ಈ ಲೋಕಕ್ಕೆ ನಿಜವಾದ ಬೆಳಕು ಬರಬೇಕಾಯಿತು. ಆ ಬೆಳಕೇ ಯೇಸು. ಆ ಬೆಳಕೆ ಯಾರು? ಯೇಸು. ಈಗ ಈ ಆಶೀರ್ವಾದಕ್ಕೆ ನನ್ನನ್ನು ಬಾಧ್ಯನಾಗಿ ಮಾಡುವುದಕ್ಕೆ ದೇವರು ಮಾಡಿದಂಥ ಮೊದಲನೇ ಕಾರ್ಯ, ಯೇಸು ಕ್ರಿಸ್ತನಲ್ಲಿ ನನ್ನನ್ನ ಸೇರಿಸಿ. ಅಲ್ಲಿ ಏನ್ ಮಾಡಿದರು? ಸೇರಿಸಿ ದೇವರ ಆದುಕೊಂಡಂತ ಜನಾಂಗವು, ಮೀಸಲಾದ ಜನವು, ದೇವರ ಸ್ವರ್ಗೀಯ ಪ್ರಜೆಯು. ಯಾರಂತೆ? ದೇವರು ಆದುಕೊಂಡಂತ ಜನ, ಪರಿಶುದ್ಧ ಜನ, ಸ್ವಕೀಯ ಜನ.
ಎದರಲ್ಲಿ? ಕತ್ತಲೆಯಲ್ಲಿ ಇದ್ದಂಥ ಅನ್ಯನಾಗಿ ತಂದ ನಮ್ಮನ್ನ ಕ್ರಿಸ್ತು ಯೇಸು ಕ್ರಿಸ್ತನ ಬೆಳಕಿನಲ್ಲಿ, ಆಶ್ಚರ್ಯವಾದ ಬೆಳಕಿನಲ್ಲಿ ಸೇರಿಸಿದಾಗ ನಾವು ಯಾರಾಗಿ ಆಗಿಬಿಟ್ಟೇವೆ? ಇಸ್ರಾಯೇಲರ ವಾಗ್ದಾನಕ್ಕೆ, ದೇವರ ಸಂತತಿಗೆ ನಾವು ಪಾಲುಕಾರರಾಗ್ಬಿಟ್ಟೇವೆ. ಆಗಿನ ಕಾಲದಲ್ಲಿ ಇಸ್ರಾಯೇಲರು ಮಾತ್ರ ದೇವರ ಜನ. ಯಾರು ಮಾತ್ರ ದೇವರ ಜನ? ಅದೇ ಜನಾಂಗಗಳಿಗೆ ಕೊಟ್ಟಂತ ಆಶೀರ್ವಾದ ಇವತ್ತು ನನಗೆ ಬಂದಿದ್ದು ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕ. ಇನ್ನು ವಿವರವಾಗಿ ಗಲಾತ್ಯ ಹೇಳುತ್ತಾ ಇದ್ದಾನೆ, ಈ ಯೇಸು ಕ್ರಿಸ್ತನ ಮೂಲಕವಾಗಿ ಹೇಗೆ ಈ ವಾಗ್ದಾನಕ್ಕೆ ನಾವು ಬಾಧ್ಯರಾಗಿದ್ದೇವೆ. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 26ನೇ ವಾಕ್ಯ, 27ನೇ ವಾಕ್ಯ, 29ನೇ ವಾಕ್ಯವನ್ನ ನಿಮಗೆ ತೋರಿಸಿಕೊಡಲಿಕ್ಕಿದ್ದೇನೆ. 26ನೇ ವಾಕ್ಯ ಹೇಳುತ್ತದೆ, ನೀವು ಎಲ್ಲರೂ ಕ್ರಿಸ್ತು ಯೇಸುವಿನಲ್ಲಿ ಇಟ್ಟಿರುವಂತ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಯಾವಾಗ್ರಿ? ನೀವೆಲ್ಲರೂ ದೇವರ ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವಂತ ನಂಬಿಕೆಯ ಮೂಲಕ ಈಗ ದೇವರ ಪುತ್ರರಾಗಿದ್ದೀರಿ. ಆಯ್ತು, ಎಲ್ಲಾರು ನಂಬ್ತೀವಿ ಹಂಗಲ್ಲ. ಅಂದ್ರೆ ನಂಬಿದವನ ಲಕ್ಷಣ ಏನು? ನಂಬಿದವನ ಅಂತರ ಯಾರು ಎಂಬುದಾಗಿ ಆ ವಾಕ್ಯ 27ನೇ ವಾಕ್ಯ ಸ್ವಲ್ಪ ಓದು ಮಗಳ. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವು ಎಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಯಾರ್ರೀ? ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವಂತ ಎಲ್ಲರೂ ಯಾರನ್ನ ಧರಿಸಿಕೊಂಡಿದ್ದೀರಾ? ಯೇಸುವನ್ನ. ಯಾರಲ್ಲಿ ಸೇರಿದ್ದೀರಾ? ಯೇಸು ಕ್ರಿಸ್ತನಲ್ಲಿ. ಆದ ಕಾರಣ ಕ್ರೈಸ್ತನ ಆಗಿದ ನಂತರ, ನಂಬಿದ ದೇವರನ್ನ ನಂಬಿದ ನಂತರ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥದ್ದು ತುಂಬ ಪ್ರಾಮುಖ್ಯ. ವ್ಯತ್ಯಾಸ ಹೇಳ್ತೀನಿ ನಿಮಗೆ. ಒಂದು ಮನುಷ್ಯನು ಅನಾಥಕ್ಕೆ ಕೊಡುವುದಕ್ಕೂ ತನ್ನ ಸ್ವಂತ ಮಗನಿಗೆ ಕೊಡುವುದಕ್ಕೂ ವ್ಯತ್ಯಾಸ ಇದೆಯಾ ಇಲ್ವಾ? ಸಭೆಗೆ ಬಂದು ಅನಾಥರಾಗಿರಬಾರದು. ಸಭೆಗೆ ಬಂದು ಅನಾಥರಾಗಿ ಇರಬಾರದು, ಸ್ವಂತ ಮಕ್ಕಳಾಗಿ ಆಗಬೇಕು. ಯಾಕಪ್ಪ ಇನ್ನು ನನ್ನ ಜೀವನದಲ್ಲಿ ಒಂದು ಪರಿಪೂರ್ಣ ಆಶೀರ್ವಾದ ಸಿಗಲಿಲ್ಲ ಸರ್? ನೀವು ದೇವರ ವಾಕ್ಯಕ್ಕೆ, ಉಡன்பಡಿಕೆಗೆ, ಕ್ರಿಸ್ತನಲ್ಲಿ ಸೇರಿಲ್ಲ, ಕ್ರಿಸ್ತನನ್ನ ಧರಿಸಿಕೊಂಡಿಲ್ಲ. ಸೈತಾನ ನಿಮಗೆ ಹೆದರಲ್ಲ, ನಿಮ್ಮ ಒಳಗಡೆ ಇರುವಂತ ಯೇಸು ಕ್ರಿಸ್ತನಿಗೆ ಹೆದರುತ್ತಾನೆ. ನೀವು ಕ್ರಿಸ್ತನನ್ನ ಧರಿಸಿಕೊಂಡಿದ್ರೆ ಸೈತಾನು ನಡುತ್ತಾನೆ. ನೀವು ಕ್ರಿಸ್ತನನ್ನ ಸೇರಿದವರಾಗಿದ್ರೆ ಸೈತಾನು ನಡುತ್ತಾನೆ. ಸಭೆಗೆ ಬಂದಿವಿ, ಕಾಯಿಲೆ ವಾಸಿ ಆಯಿತು, ಸಭೆಗೆ ಬಂದಿವಿ, ಸಾಲ ಬಿಡುಗಡೆ ಆಯಿತು, ಸಭೆಗೆ ಬಂದಿವಿ, ಮದುವೆ ಆಯಿತು, ಸಭೆಗೆ ಬಂದಿವಿ, ಮಕ್ಕಳು ಸಿಕ್ಕಿತ್ತು. ಇದೆಲ್ಲ ಅನಾಥರಿಗೆ ಸಿಕ್ಕೋದು. ಅನಾಥರಿಗೂ ದೇವರು ಏನ್ ಮಾಡ್ತಾರೆ? ಕೊಡ್ತಾರೆ. ಆದರೆ ಮಕ್ಕಳಿಗೆ ಸಿಕ್ಕುವಂಥದ್ದು ಸ್ಪೆಷಲ್. ಮಕ್ಕಳಿಗೆ ಸಿಕ್ಕುವಂಥದ್ದು ಸ್ಪೆಷಲ್. ಇದನ್ನ ಹೊಂದಿಕೊಳ್ಳಬೇಕಂದ್ರೆ ಕ್ರಿಸ್ತ ನಂಬಿಕೆಯಲ್ಲಿ ಉಳ್ಳವರು ಇಲ್ಲಿ ಯಾರಾದರೂ ಇನ್ನೂ ದೀಕ್ಷಾಸ್ಥಾನಕ್ಕೆ ನಿಮ್ಮನ್ನು ಸಮರ್ಪಿಸಿ ಕೊಟ್ಟಿಲ್ಲಂದ್ರೆ ನೀವು ದೀಕ್ಷಾಸ್ಥಾನ ಹೊಂದಿಕೊಂಡ್ರೆ ಮಾತ್ರವೇ ಕ್ರಿಸ್ತನಲ್ಲಿ ಸೇರಿದವರು, ಆಮೇಲೆ ಕ್ರಿಸ್ತನನ್ನ ಧರಿಸಿಕೊಂಡಿದವರು. ಕೆಳಗಡೆ 29ನೇ ವಾಕ್ಯ ಹೇಳುತ್ತದೆ, ಈ ರೀತಿಯಾಗಿ ದೀಕ್ಷಾಸ್ಥಾನ ಹೊಂದಿಕೊಂಡು ನೀವು ಕ್ರಿಸ್ತನವರಾಗಿ ಇದ್ದರೆ ನೀ ಯಾವ ಸಂತತಿ? ಹೋದ ಮಗಳೇ, ಅಬ್ರಹಾಮನ ಸಂತತಿ. ಹೌದು. ಹಲ್ಲೆಲೂಯ. ಯಾರ ಸಂತತಿ? ಇಸ್ರಾಯೇಲರ ಸಂತತಿ. ಅಬ್ರಹಾಮನ ಸಂತತಿ. ಯಾರಪ್ಪ ಇಸ್ರಾಯೇಲು? ಅಬ್ರಹಾಮ್ ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ. ಈಗ ಯಾರ ಅಬ್ರಹಾಮನ ಸಂತತಿ? ಯಾರ? ಸಿಮ್ಸನ್. ನೀವು ನಿಮ್ಮ ಹೆಸರು ಹೇಳಬೇಕು, ಹೇಳದಿದ್ರೆ ನಾನೇನು ಮಾಡಲಿ? ಹಲ್ಲೆಲೂಯ, ಹಲ್ಲೆಲೂಯ. ನಾನು ಅಬ್ರಹಾಮನ ಸಂತತಿ. ಹಲ್ಲೆಲೂಯ. ನಾನು
ಸಕಲ ಜನಾಂಗಗಳಲ್ಲಿಯೂ ನಾನು ಆಶೀರ್ವದಿಸಲ್ಪಟ್ಟವನು. ಕಾರಣ ನನ್ನ ದೇವರು ಹೇಳಿದರು, ಆ ಇಸ್ರಾಯೇಲರ ಸಂತತಿಯೇ, ಅಬ್ರಹಾಮನ ಸಂತತಿಯೇ, ನೀನು ಯಾರು? ಸಕಲ ಜನಾಂಗಗಳಲ್ಲಿಯೂ ನೀನು ಆಶೀರ್ವದಿಸಲ್ಪಟ್ಟವನು. ಅಲ್ಲೆಲ್ಲ ಕರಗಳ ತಟ್ಟಿ. ಸಾರ್, ನೀವು ಆಶೀರ್ವದಿಸಲ್ಪಡಲೇಬೇಕು. ಅಮ್ಮ, ನೀನು ಆಶೀರ್ವದಿಸಲ್ಪಡಲೇಬೇಕು. ದೇವರನ್ನು ನಂಬಿದವರಿಗೂ ನಂಬದೇ ಇರುವವರಿಗೂ ವ್ಯತ್ಯಾಸ ಕಾಣಲೇಬೇಕು. ದೇವರ ಮಕ್ಕಳಿಗೂ ಅನ್ಯರಿಗೂ ವ್ಯತ್ಯಾಸ ಕಾಣಲೇಬೇಕು. ಹಲ್ಲೆಲೂಯ. ಈ ರೀತಿಯಾಗಿ ನೀವು ಕ್ರಿಸ್ತನವರಾಗಿ ಇದ್ದರೆ ಅಬ್ರಹಾಮನ ಸಂತತಿ ಮಾತ್ರ ಅಲ್ಲ, ನೀನು ಯಾರು? ಹೊರಮ ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀವಿ. ಈಗ ಬಾಧ್ಯರಾಗಿದ್ದೀವಿ. ಈ ವಾಗ್ದಾನಕ್ಕೆ ಹೇಗೆ ಬಾಧ್ಯರಾಗಿದ್ದೇವೆ? ಈಗ ಈ ರೀತಿಯಾಗಿ ನಾನು ಬಾಧ್ಯನಾಗಿದೆ. ಇಸ್ರಾಯೇಲರ ವಾಗ್ದಾನಕ್ಕೆ ನಾನು ಬಾಧ್ಯನಾಗಿದೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸೊ 4 ಕಾರ್ಯಗಳು. ಪರಿಶುದ್ಧ ಜನ, ಆರಿಸಲ್ಪಟ್ಟ ಜನ, ದೇವರ ಪ್ರಿಯವಾದ ಜನ, ವಾಗ್ದಾನದ ಸಂತತಿ. ಇದನ್ನ ಸ್ವಲ್ಪ ಡೀಪ್ ಆಗಿ ಈ ಪರಿಶುದ್ಧ ಜನ ಮೊದಲನೇದಾಗಿ ಗಮನಿಸಲಿಕ್ಕಿದ್ದೇವೆ. ಸ್ವಲ್ಪ ಮಾತ್ರ ಆಳವಾಗಿ, ಜಾಸ್ತಿ ಅಲ್ಲ, ಸ್ವಲ್ಪ. ಸೊ ನಾನು ಯೇಸು ಕ್ರಿಸ್ತನನ್ನ ನಂಬುವುದಕ್ಕೆ ಮುಂಚೆ ನಾನು ಭಯಂಕರ ದುಷ್ಟನು, ನಾನು ವಿಭಚಾರನು, ನಾನು ವಿಭಚಾರಿಯು. ನಾನು ದೇವರನ್ನ ನಂಬುವುದಕ್ಕೆ ಮುಂಚೆ ಬಹಳ ಒಳಸನ ಮಾಡಿದಂಥ ವ್ಯಕ್ತಿ. ನಾನು ಯಾವಾಗ ಪರಿಶುದ್ಧನಾಗಿದೆ? ಒಂದು ಪ್ರಶ್ನೆ ಇಟ್ಕೊಳ್ಳಿ. ನಾನು ಹೇಳ್ತೀನಿ, ನೀನು ಯಾವಾಗಪ್ಪ ಪರಿಶುದ್ಧನಾಗಿದೆ ಅಂತ ಕೇಳಿದ್ರೆ 1999ನೇ ಕ್ರಿಸ್ಟಿಯಲ್ಲಿ ನಾನು ರಕ್ಷಣೆ ಹೊಂದಿದಾಗ ಪರಿಶುದ್ಧನಾಗಿದ್ದೀನಿ. ನಾನು ಹೇಳ್ತೇನೆ, ನಾನು ಹುಟ್ಟಿದ್ದು 1977. ಆದರೆ ನಾನು ಯಾವಾಗ ಪರಿಶುದ್ಧನಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ 1999. ಅದು ತನಕ ಒಳಸಾಗಿದ್ದೆ. 99ರಲ್ಲಿ ಯೇಸುನನ್ನ ಸಂಧಿಸಿ, ಅವರು ಅಭಿಷೇಕಿಸಿ, ಅವರ ವಾಕ್ಯಗಳನ್ನು ನನಗೆ ತಿಳಿಯಪಡಿಸಿ, ಕತ್ತಲೆಯಲ್ಲಿ, ಪಾಪ ಕತ್ತಲೆಯಲ್ಲಿ ಒಳಸಲಿದ್ದಂಥ ನನ್ನನ್ನು ದೇವರು ನನ್ನನ್ನು ಶುದ್ಧಿ ಮಾಡಿದ್ರು ಅಂತ ನಾವು ಹೇಳ್ತೇವೆ. ಅದರ ಸತ್ಯವೇದ ಏನು ಹೇಳ್ತಾರೆ? ಇಲ್ಲಿ ಒಬ್ಬೊಬ್ಬರಿಗೆ ಒಂದು ಹಿಸ್ಟ್ರಿ ಉಂಟು. ನಾನು ಯಾವಾಗ ಪರಿಶುದ್ಧ ಜನವಾಗಿ ಆಗಿದೆ. ಆದರೆ ಸತ್ಯವೇದ ನಮಗೆ ಹೇಳಿಕೊಡುವುದನ್ನ ಸ್ವಲ್ಪ ಗಮನಿಸೋಣ. ಎಬೇಷ್ಯ ಪತ್ರಿಕೆ 1:4 ಓದಮ್ಮ. ಏಕೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕು. ಗಮನಿಸ್ರಿ, ಪರಿಶುದ್ಧರು ದೋಷ ಇಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಯಾವಾಗ ಜಗದುತ್ಪತ್ತಿಗೆ ಮುಂಚೆಯೇ ಕ್ರಿಸ್ತನಲ್ಲಿ ನಮ್ಮನ್ನ. ನಾನು ಅನ್ಕೊಂಡೆ 20 ವರ್ಷ ಮುಂಚೆ ನಾ ರಕ್ಷಣೆ ಹೊಂದಿದ ಅಂತ. ನಾನು ಅನ್ಕೊಂಡೆ 5 ವರ್ಷ ಮುಂಚೆ ನಾ ರಕ್ಷಣೆ ಹೊಂದಿದನಂತ. 5 ವರ್ಷ ಮುಂಚೆನೆ ನಿನ್ನೆನೆ ನಾ ರಕ್ಷಣೆ ಹೊಂದಿ ಪರಿಶುದ್ಧನಾಗಿದನಂತ ನಾನು ಅನ್ಕೊಂಡಿದ್ದೀನಿ. ಆದರೆ ಸತ್ಯವೇದ ಹೇಳುತ್ತದೆ, ಜಗತ್ತುತ್ಪತ್ತಿಗೆ ಮುಂಚೆಯೇ ನೀನು ಪರಿಶುದ್ಧ ಜನರಾಗಿಯೇ ಇರಬೇಕು ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ದೇವರು ನಿನ್ನನ್ನು ಮೊದಲೇ ನೇಮಿಸಿದನು. ಇವತ್ತು ಕೊಲೆಗಾರನು ರಕ್ಷಣೆ ಹೊಂದುತ್ತಾದಾನೆ. ಹೇಗೆ? ಜಗತ್ತು ಉತ್ಪತ್ತಿಗೆ ಮುಂಚೆಯೇ ಅವನು ಪರಿಶುದ್ಧನಾಗಿ ಇರಲೇಬೇಕು ಎಂಬುದಾಗಿ ದೇವರು ಮೊದಲೇ ಅವನನ್ನು ನಿಯಮಿಸಿದರು. ವಿಭಚಾರಿ ಇವತ್ತು ಪರಿಶುದ್ಧಳಾಗುತ್ತಾಳೆ. ಹೇಗಂದ್ರೆ ಜಗತ್ತು ಉತ್ಪತ್ತಿಗೆ ಮುಂಚೆಯೇ ಈಕೆ ದೇವರಿಗೆ ಸಂಬಂಧಪಟ್ಟವಳು, ದೇವರ ಪ್ರಿಯಲು, ಈಕೆ ಪರಿಶುದ್ಧ ಜನ ಎಂಬುದಾಗಿ ದೇವರು ಮೊದಲೇ ಆಕೆಯನ್ನು ನಿಯಮಿಸಿದನು. ಈಗ ನಾವು ಯಾರನ್ನು ಕುರಿತಾಗಿ ಏನು ಮಾಡೋಕ್ಕಾಗಲ್ಲ. ಇವರು ಹಾಳಾಗಿ ಹೋಗ್ತಾರೆ, ಇವ್ರ ಮೇಲೆ ನೀರು ಹಾಕ್ಸ್ಬಿಡೋಣ ಹೇಳಕ್ಕಾಗಲ್ಲ. ಕರ್ತನು ಹೇಳಿದ, ಈ ಇಂಟಲ್ಲಿ ಸೇರದೆ ಇರುವಂಥ ಕುರಿಗಳು ಕೊಲೆಗಾರನಾಗಿ, ವಿಭಚಾರನಾಗಿ, ಕಳ್ಳನಾಗಿ, ಸುಲುಕೊಳ್ಳುವನಾಗಿ ಒಳಗಡೆ ಇದ್ದಾನೆ. ಅವನನ್ನು ಕೂಡ ನಾನು ನಿಯಮಿಸಿದಂಥ ಸಮಯದಲ್ಲಿ ಈ ಹಿಂಡಲ್ಲಿ ಬಂದು ಸೇರಿಸ್ತೇವೆ. ಹಲ್ಲೆಲೂಯಾ.
ತೀರ್ಪು ಮಾಡಕ್ಕೆ ನಮ್ಮನ್ನ ಕರೆದಿಲ್ಲ. ಕತ್ತಲೆಯಲ್ಲಿ ಇರುವನನ್ನ ಬೆಳಕಿನ ಹಾದಿಯನ್ನ ತೋರಿಸುವುದಕ್ಕಾಗಿ ದೇವರು ನಮ್ಮನ್ನ ಕರೆದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದ ನಮಗೆ ಚೆನ್ನಾಗಿ ಹೇಳಿಕೊಡುತ್ತದೆ. ಇದನ್ನ ಇನ್ನೂ ಆಳವಾಗಿ ಕ್ರಿಸ್ತನಲ್ಲಿ ನಮ್ಮನ್ನ ದೇವರು ಏನ್ ಮಾಡಿದರು ಅಂತ ಆರಿಸಿ ತೆಗೆದುಕೊಂಡರು. ರೋಮರ್ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ಬರ್ರಿ. 6ನೇ ವಾಕ್ಯಕ್ಕೆ ಬರ್ರಿ, ಓದಮ್ಮ. ನಾವು ಅಶಕ್ತರಾಗಿದ್ದಾಗಲೇ ಎದರಲ್ಲಿ? ಪರಿಶುದ್ಧದಲ್ಲಿ ಅಶಕ್ತರಾಗಿದ್ದಾಗಲೇ. ಅಶಕ್ತರಂದ್ರೆ ಬಲಹೀನರಾಗಿ. ಪರಿಶುದ್ಧತೆಯಲ್ಲಿ ನಾವು ಬಲಹೀನರಾಗಿ ಇದ್ದಾಗಲೇ, ಓದಮ್ಮ. ಕ್ರಿಸ್ತನು ನೇಮಿಸಿದಂತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನಾನು ಭಕ್ತಿಯಾಗಿ ಇರುವಾಗ ದೇವರು ಪ್ರಾಣ ಕೊಟ್ಟಿಲ್ಲ. ನಾನು ಭಕ್ತಿಯೇ ಇಲ್ಲದೆ ನಾನು ವಿಗ್ರಹ ಆರಾಧಕನಾಗಿ ತಿರುಗಾಡುವಾಗಲೂ ನನ್ನ ದೇವರು ನನಗಾಗಿ ಪ್ರಾಣ ಕೊಟ್ಟ. ಪರಿಶುದ್ಧ ಜನವಾಗಿ ಯಾವಾಗ ಆಗಿದೆ? ಜಗತ್ತೇನು ಉತ್ಪತ್ತಿ ಆಗಲಿಲ್ಲ, ಅವಾಗಲೇ ಅಜಯ್ ಪರಿಶುದ್ಧ ಜನ. ಇಲ್ಲಿರೋ ಒಂದು ಹೆಣ್ಮಕ್ಕಳು ನೇತ್ರ ಹೇಳ್ತೀನಿ, ಪರಿಶುದ್ಧ ಜನ. ಇವತ್ತು ನಾವು ಕುಳಿತುಕೊಳ್ಳುವುದಕ್ಕೆ ಕಾರಣ ಜಗತ್ತುತ್ಪತ್ತಿಗೆ ಮುಂಚೆಯೇ ನಮ್ಮನ್ನ ನಾವು ಎಲ್ಲೇ ತಿವಾರಣೆ ತೋರಿಸಿರ್ಬೇಕು, ಗಂಡೆ ಬಾರಿಸಬೇಕು. ಆದರೆ ಜಗತ್ತು ಉತ್ಪತ್ತಿಗೆ ಮುಂಚೆಯೇ ಗಂಡೆ ಅಲ್ಲ, ಮೊಣಕಾಲು ಹಾಕಿ ಕೈಗಳನ್ನ ತಟ್ಟಿ ಸತ್ಯ ದೇವರನ್ನ ಆರಾಧಿಸುವಂತ ಪರಿಶುದ್ಧ ಜನ ನೀನು. ಹಲ್ಲೆಲೂಯಾ. ಅವಾಗಲೇ ಕರ್ತನು ಏನು ಮಾಡಿದಾನ? ನಮ್ಮನ್ನ ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡು ನಾವು ಅಸಕ್ತರಾಗಿ ಪರಿಶುದ್ಧತೆಯಲ್ಲಿ ಬಲಹೀನರಾಗಿ ಇದ್ದಾಗಲೇ ಕ್ರಿಸ್ತನ ನಿಯಮಿತ ಕಾಲದಲ್ಲಿ ಭಕ್ತಿಹೀನರಾಗಿ ಇದ್ದಂತ ನಮಗೋಸ್ಕರ ಪ್ರಾಣ ಕೊಟ್ಟನು. ರೈಟ್. ವಾಕ್ಯ ಹೇಳುತ್ತದೆ, 7ನೇ ವಾಕ್ಯ ಓದಮ್ಮ. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಯಪ್ಪ, ನೀತಿವಂತನಿಗೋಸ್ಕರನೇ ಪ್ರಾಣ ಕೊಡುವುದು ಅಪರೂಪ. ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ, ಉಪಕಾರಿಗೋಸ್ಕರ ಸರಿ ಕೊಡೋಣ ಅಂತ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಈ ಸಿಗರೆಟ್ ಚೈನ್ ಸ್ಮೋಕರ್ ಆಗಿ ಇದ್ದಂತ ಇವನಿಗೆ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ಬಟರ್ಫ್ಲೈ ಹಾರುತ್ತಾ ಬರಿ ಕಲರ್ ಹಿಂದೇನೆ ಹೋಗುತ್ತಾ ಇದ್ದಂತ ಇವನಿಗೆ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಅಯ್ಯ, ದೇವರು ನಮ್ಮ ಮೇಲೆ ಇಟ್ಟಿರುವಂತ ತನಗಿರುವಂತ ಸಿದ್ಧಾಂತಪಡಿಸಿದಾನ ಪ್ರೀತಿಯನ್ನ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಎಂತ ಸತ್ಯವೇದ. ಹಲ್ಲೆಲೂಯ. ಕರ್ತನು ಎಂತ ಒಳ್ಳೆ ದೇವರು, ಎಂತ ಒಳ್ಳೆ ದೇವರು. ಅಯ್ಯ, ನಾನು ಇವತ್ತು ಕುಳಿತಿರುವುದಕ್ಕೆ ನನ್ನ ಅಪ್ಪ ಯಾವಾಗ ಪ್ಲಾನ್ ಮಾಡಿದ್ರಂದ್ರೆ, ಜಗತ್ತು ಉತ್ಪತ್ತಿಗೆ ಮುಂಚೆಯೇ ನಾನು ನಿನ್ನ ಹೆಸರಿಟ್ಟು ಕರೆದೆ, ನಾನು ನಿನ್ನ ವಿವೇಚಿಸಿಕೊಂಡೆ. ನೀನು ನನ್ನ ಪರಿಶುದ್ಧ ಜನ, ನೀ ನನ್ನವನೇ. ಲೋಕವೆಲ್ಲ ನನ್ನ ದ್ವೇಷಿಸುತ್ತಾ ಇದೆ, ಲೋಕವೆಲ್ಲ ನನ್ನನ್ನು ತಿರಸ್ಕಾರ ಮಾಡ್ತಾ ಇದೆ, ಲೋಕವೆಲ್ಲ ಛೀ ಅಂತ ನನ್ನನ್ನು ಉಗುಳುತ್ತಾ ಇದೆ. ಆದ್ರೆ ನನ್ನ ದೇವರು ಮಾತ್ರ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ಜಗತ್ತು ಉತ್ಪತ್ತಿಗೆ ಮುಂಚೆಯೇ ನಿನ್ನನ್ನ ಪರಿಶುದ್ಧ ಜನವಾಗಿ ಪರಿಶುದ್ಧ ಜನರಿಗೆ ಇಟ್ಟಿರುವಂತ ವಾಗ್ದಾನಕ್ಕೆ ನಿನ್ನನ್ನ ಸ್ವಂತಕರನಾಗಿ. ಎಂತ ಒಳ್ಳೆ ದೇವರು ಏಸಯ್ಯ, ನೀನು ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಓ ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಓ ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಸವಿಸಿದಂತ ನನ್ನ ಏಸಯ್ಯ. ನಿನ್ನ ಪ್ರೇಮದಿ
ಕ್ಷಮಿಸಿದಂತ ನನ್ನ యేసయ్య. ಹೇಳಿ ಬಾಯಿಗೆ ಕರೆದು, ಎಂತ ಒಳ್ಳೆ ದೇವರು యేసయ్య, ನೀನು ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಹಲ್ಲೆಲೂಯ. ಯೇಸು ಕ್ರಿಸ್ತನಲ್ಲಿ ನಮ್ಮನ್ನ ಆರಿಸಿ ತೆಗೆದುಕೊಂಡಿನ ಎರಡನೇ ಪಾಯಿಂಟ್, ಅದನ್ನೇ ಮಾತಾಡಕ್ಕೆ ಬರ್ತೀವಿ. ಹಲ್ಲೆಲೂಯ. ಪರಿಶುದ್ಧತೆ, ಪರಿಶುದ್ಧ ಜನವಾಗಿ ನಾವು ಯಾವಾಗ ಆಗಿದ್ದೇವೆ? ಜಗತ್ತು ಉತ್ಪತ್ತಿಗೆ ಮುಂಚೆಯೇ. ಹಲ್ಲೆಲೂಯ. ಜಗತ್ತು ಹುಟ್ಟುವುದಕ್ಕೆ ಮುಂಚೆಯೇ ನಾನು ಪರಿಶುದ್ಧ ಜನನಾಗಿ ಇದ್ದಂಥ ಕಾರಣ ಇವತ್ತು ನನ್ನ ದೇವರ ಆಲಯದಲ್ಲಿ, ಆತನ ಅಂಗಳದಲ್ಲಿ, ಆತನ ಮಗನಾಗಿ ಮಗಳಾಗಿ ಕುಳಿತುಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ನಮ್ಮನ್ನ ಆರಿಸಲ್ಪಟ್ಟಂತ ಜನ. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳಿದರು, ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ನೀನು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನೇ ನಿನ್ನನ್ನು ಆರಿಸಿ ತೆಗೆದುಕೊಂಡೆ. ನೀ ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ. ಯಾಕೆಂದ್ರೆ ನಿನಗೆ ನಿನ್ನ ಭವಿಷ್ಯದ ಮೇಲೆ, ನಿನ್ನ ಆಶೀರ್ವಾದ ಮೇಲೆ ನಿನಗೆ ಏನಿಲ್ಲ, ನಿನಗೆ ಮನಸ್ಸಿಲ್ಲ. ಅನೇಕರು ಇವತ್ತು ಕುಟುಕರು ಕುಡಿಯುತ್ತಾ ಇದ್ದಾರೆ, ಅನೇಕ ಕುಟುಕ ಹಾಕುವವರು ಹಾಕುತ್ತಾ ಇದ್ದಾರೆ, ಅನೇಕರು ತನ್ನನ್ನು ಕೆಡಿಸಿಕೊಳ್ಳುವವರು ತನ್ನನ್ನು ಕೆಡಿಸಿಕೊಳ್ಳುತ್ತಾ ಇದ್ದಾರೆ. ಅವರ ಶರೀರವನ್ನೇ ಅವರು ಕೆಡಿಸಿಕೊಳ್ಳುತ್ತಾರೆ ಅಂತ ಯೋಚನೆ ಇಲ್ಲದೆ ಅದನ್ನು ಕುಡಿದರೆ, ಅದನ್ನು ಹಾಕಿದರೆ, ಅದನ್ನು ಮಾಡಿದರೆ ಅವರ ಶರೀರದಲ್ಲಿ ವ್ಯಾಧಿ ಬರುತ್ತದೆ, ಶರೀರ ಬಲಗೀನ ಆಗುತ್ತದೆ ಅಂತ ಇದ್ರೂ ಕೂಡ ಚಿಂತೆ ಇಲ್ಲದೆ ಅವರನ್ನು ಕೆಡಿಸುತ್ತಾರೆ. ಆದರೆ ದೇವರು, ನೀನು ನಿನ್ನನ್ನು ಕೆಡಿಸಬೇಕೆಂದ್ರೂ ನಿನ್ನನ್ನು ನಾನು ಕೆಡಿಸಕ್ಕೆ ಬಿಡಲ್ಲ. ಯಾಕೆಂದ್ರೆ ನೀನು ನಿನ್ನವನಲ್ಲ, ನೀನು ನನ್ನವನೇ. ನಿನ್ನನ್ನು ಸೃಷ್ಟಿ ಮಾಡಿಲ್ಲ, ನಾನೇ ನಿನ್ನನ್ನು ಸೃಷ್ಟಿ ಮಾಡಿ ನೀ ನನಗೆ ಬೇಕು ಎಂಬುದಾಗಿ ನಾನೇ ನಿನ್ನನ್ನು ಆರಿಸಿ ತೆಗೆದುಕೊಂಡೆ. ನೀನೇ ಕೆಟ್ಟು ಹೋಗ್ಬೇಕಂದ್ರೂ ಬಿಡಲ್ಲ. ದೇವರ ಅನೇಕ ಸಾರಿ ನನ್ನ ಸ್ವಂತ ವಿಚಾರಕ್ಕೆ, ಸ್ವಂತ ಆಲೋಚನೆಗೆ ನಮ್ಮನ್ನು ಬಿಟ್ಕೊಡಲ್ಲ, ಫೇಲಿಯರ್ ಮಾಡ್ತಾರೆ. ನಮ್ಮ ಸ್ವಂತ ವಿಚಾರಗಳು ಫೇಲಿಯರ್ ಆಗುತ್ತೆ. ಕಾರಣ ಏನು ಗೊತ್ತಾ? ನನ್ನ ಸ್ವಂತ ವಿಚಾರಗಳು ನಮ್ಮನ್ನು ನಾಶ ಮಾಡುತ್ತದೆ. ಆದರೆ ದೇವರ ಉದ್ದೇಶ, ದೇವರ ಚಿತ್ತ ನಮ್ಮನ್ನು ಉದ್ಧರಿಸಿ ಎಲ್ಲ ಜನಾಂಗಗಳಲ್ಲಿಯೂ ಆಶೀರ್ವಾದ ನಿಧಿಯಾಗಿ ಆಶೀರ್ವದಿಸಲ್ಪಟ್ಟಂತ ಜನವಾಗಿ ಮಾಡುವುದಕ್ಕಾಗಿ ದೇವರು ನಮ್ಮ ಇಷ್ಟಗಳನ್ನು ಕ್ಯಾನ್ಸಲ್ ಮಾಡ್ತಾರೆ. ನೀನು ಇಷ್ಟಪಟ್ಟಂತ ಹುಡುಕಿಯನ್ನು ದೇವರು ನಿನಗೆ ಕೊಡಲ್ಲ. ನೀನು ಇಷ್ಟಪಟ್ಟಂತ ಹುಡುಕನನ್ನು ದೇವರು ಕೊಡಲ್ಲ. ಹಲ್ಲೆಲೂಯ. ನೀನು ಇಷ್ಟಪಟ್ಟಂತ ಬಿಸ್ನೆಸ್ ಅನ್ನ ದೇವರು ಕೊಡಲ್ಲ. ನೀ ಇಷ್ಟಪಟ್ಟಂತ ವಾಹನವನ್ನ ದೇವರು ಕೊಡಲ್ಲ. ಕೊಡದೇ ಇದ್ರೆ ಒಳ್ಳೇದು, ಕೊಟ್ಬಿಟ್ರೆ ಕೈ ತೊಳೆದು ಬಿಟ್ಟಾರಂತ ಅರ್ಥ. ಕೊಡದೇ ಇದ್ರೆ ಒಳ್ಳೇದು, ಕೊಡದೇ ಇದ್ರೆ ಒಳ್ಳೇದು. ಹಲ್ಲೆಲೂಯ. ಕಾರಣ ನೀನು ಸಾಮಾನ್ಯವಾದ ಜನ ಅಲ್ಲ, ದೇವರಿಂದ ಆರಿಸಲ್ಪಟ್ಟಂತ ಜನ, ದೇವರಿಂದ ಆರಿಸಲ್ಪಟ್ಟಂತ ಜನ. ಈ ನೋಡಿ, ಒಂದು ಫ್ರೂಟ್ ಮಾರ್ಕೆಟ್ ಹೋಗ್ತೇವೆ, ತರಕಾರಿಗೆ ಹೋಗ್ತೀವಿ, ತರಕಾರಿ ಮಾರ್ಕೆಟಿಗೆ ಹೋಗ್ತೀವಿ, ತರಕಾರಿ ತಗೊಳ್ತೀವಿ, ಹಣ್ಣುಗಳನ್ನು ತಗೊಳ್ತೀವಿ. ಅವನು ಕೊಟ್ಟದೆಲ್ಲ ತಗೊಂಬರ್ತೀವ. ನನ್ನ ಹೆಂಡತಿ ಕಿಲ್ಲಾಡಿ, ನಾನು ತಗೊಳ್ಳೋದಾದ್ರೆ ತಗೊಳ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತಲ್ಲ. ರೊಕ್ಕ ಎಷ್ಟೇ ಅಲ್ಲೇ, ನಾನು ತಗೊಳಕ್ ಬಿಡ್ತೀಯಾ? ರೇಲೋಯ. ಅದು ಕವರ್ ನೋಡ್ತಲ್ಲ, ಈಕೆನೆ ಹಾಕಿರ್ತಾಳ, ಆದರೂ ಕೂಡ ಕವರ್ನ ತೆರೆದು ಸ್ವಲ್ಪ ಸ್ವಲ್ಪ ಅಲ್ಲ, ಏನಾದರೂ ನಮಗೆ ಗೊತ್ತಿಲ್ಲದ ಒಳಗಡೆ ಹಾಕಿದಾನಂತ ಚೆಕ್ ಮಾಡ್ತಾಳ. ನೋಡು, ತಿಂದು ಬಾತ್ರೂಮ್ ಹೋಗುವುದಕ್ಕೆ ಎಷ್ಟು ಚೆಕಪ್. ಅಲ್ಲೇಲೋಯ. ಸರ್, ರೈಟ್. ನಾವು ಆರಿಸಿ ತಗೊಳ್ಳುವಾಗ ಕೊಳತೋಗಿದ್ದನ್ನು ಆರಿಸಿ ತಗೊಳ್ತೀವ, ಬೆಸ್ಟನ್ನು ಆರಿಸಿ ತಗೊಳ್ತೀವ? ಯಾವ್ದ್ರಿ? ಬೆಸ್ಟನ್ನು ಆರಿಸಿ ತಗೊಳ್ತೀವಿ. ನೀವು ಹೇಳ್ತೀರಾ, ನಾನು ಏನಕ್ಕೂ
ಬಾರದವನು ನಾನು ವೇಸ್ಟ್ ಅಂತ ನೀವು ಹೇಳ್ತೀರಾ, ಆದರೆ ಪರಲೋಕದಲ್ಲಿ ಇರುವಂತ ದೇವರು ಹೇಳ್ತಾ ಇದ್ದಾರೆ, ಏ ನೀನೇ ಬೆಸ್ಟ್ ಅಂತ. ನೀನೇ ಬೆಸ್ಟ್. ನೀ ನನ್ನಿಂದ ಆರಿಸಿ ತೆಗೆಯಲ್ಪಟ್ಟಂತ ವ್ಯಕ್ತಿ. ನೀ ವೇಸ್ಟ್ ಆಗುವುದಿಲ್ಲ. ವೇಸ್ಟ್ ಆಗಿದ್ದದನ್ನ ಬೆಸ್ಟ್ ಆಗಿ ಮಾಡುವಂತ ಬೆಸ್ಟ್ ನೀನೇ. ಅಲ್ಲೇಲೂಯ. ಕತ್ತು ನಮ್ಮನ್ನ ಆರಿಸಿ ಬೆಸ್ಟ್ ಆಗಿರುವುದಕ್ಕಾಗಿ ತೆಗೆದುಕೊಂಡಿರಾನೆ. ನಾನು ಸ್ವಲ್ಪ ಹೇಳ್ತೇನೆ, ಸಮಯ ಇಲ್ಲಲ್ಲ. ಸ್ವಲ್ಪ ಹೇಳಿ ಏನು ಮಾಡ್ಬೋದು, ಹಂಗೆ ಮುಂದೆ ಹೋಗ್ಬೋದು. ಅಲ್ಲೇಲೂಯ. ಸೊ ಮೂರನೇ ವಿಷಯ, ನೀವು ದೇವರು ಪ್ರೀತಿಸುವಂತೆ ಜನ. ಯಾವರಂತೆ? ದೇವರು ಪ್ರೀತಿಸುವಂತ ಜನ ಏನ್ಬಲ್ಲ. ಯೆಶಾಯ ಪ್ರವಾದನೆ ಪುಸ್ತಕ 43ನೇ ಅಧ್ಯಾಯ 4ನೇ ವಾಕ್ಯ ಓದು ಮಗಳೇ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು. ನೀನು ನನ್ನ ಅಕ್ಕ ಕೇಳಕ್ಕ ಕೇಳು. ಸುಮ್ಮನೆ ಅಳ್ತಾ ಇದೆಯಲ್ಲ, ಕೇಳು. ನೀನ್ ದೇವರ ದೃಷ್ಟಿಯಲ್ಲಿ ಯಾರಂತ ನೋಡು. ಯಾರೋ ಹೇಳ್ಬಿಟ್ಟಾರು, ಯಾವನೇ ಹೇಳಿದ್ರೆ ಏನೈತಿ? ದೇವರ ದೃಷ್ಟಿಯಲ್ಲಿ ನೀನು ಯಾರಂತ ಕೇಳ. ಕೇಳಮ್ಮ, ಶಬ್ದವಾಗಿ ಓದಮ್ಮ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನೂ ಆಗಿರುವುದರಿಂದ. ಪ್ರಿಯನೂ ಆಗಿರುವಂತ ಕಾರಣ ಯಾರಂತೆ? ಅಮೂಲ್ಯನು, ಮಾನ್ಯನು, ಪ್ರಿಯನು. ಯಾರಕ್ಕಪ್ಪ? ಎಲ್ಲ ಜನಾಂಗಗಳಲ್ಲಿಯೂ ಆಶೀರ್ವದಿಸಲ್ಪಡುವಂತ ವಾಗ್ದಾನ ದೇವರ ಪ್ರೀತಿಸುವಂತ ದೇವರ ಪ್ರಿಯರಿಗೆ, ದೇವರು ಪ್ರೀತಿಸುವಂತ ಜನಾಂಗಗಳಿಗೆ. ವಾಕ್ಯ ಹೇಳ್ತದೆ, ದೇವರು ಅವರಿಗೆ ಎಲ್ಲವನ್ನು ಅನುಕೂಲ ಮಾಡುತ್ತಾರೆ. ಅವರನ್ನ ಮೊದಲೇ ನೇಮಿಸಿದ್ದಾರೆ. ಯಾರನ್ನ ಮೊದಲೇ ನೇಮಿಸಿದರೆ ಅವರನ್ನ ಕರೆದಾರೆ. ಯಾರನ್ನ ಕರೆದಾರ ಅವರನ್ನ ಪರಿಶುದ್ಧ ಮಾಡಿದ್ದಾರೆ. ಯಾರನ್ನ ಪರಿಶುದ್ಧ ಮಾಡಿದಾರೋ ಅವರು ದೇವರು ನೇಮಿಸಿದಂತ ಮಹಿಮಾ ಪದವಿಯನ್ನ ಹೊಂದಿಕೊಳ್ಳುವುದಕ್ಕಾಗಿ ಆ ಮಹಿಮೆಗಳನ್ನ ಅವರಿಗೆ ಕೊಟ್ಟಿದ್ದಾರೆ. ಅಲ್ಲೇಲೂಯ. ರೈಟ್. ದೇವರು ಪ್ರೀತಿಸಿದಂತ ಜನ ಕರೆನೆ. ಹಂಗಂದ್ರೆ ಸೈತಾನು ದೇವರು ಪ್ರೀತಿಸಿದಂತ ಜನರನ್ನ ಕೆಣಕುವುದೇ ಇಲ್ಲವಾ? ಅವರನ್ನೇ ಕೆಣಕ್ತಾನೆ. ಅವನಿಗೆ ಬೇರೆ ಏನು ಕೆಲಸ? ಅವನಿಗೆ ಬೇರೆ ಏನು ಕೆಲಸ? ಅವನು ದೇವರಿಗೆ ವಿರೋಧಿ, ದೇವರ ಮಕ್ಕಳಿಗೂ ಶತ್ರು, ವಿರೋಧಿ. ಅಲ್ಲೇಲೂಯ. ಪ್ರೈಸಲ. ಆದರೆ ಸೈತಾನ ಎಷ್ಟು ಕೆಣಕಿದ್ರು ಸೋಲು ಸೈತಾನಕ್ಕೆ ಹೊರತು ನಿನಗಲ್ಲ. ಅಲ್ಲೇಲೂಯ. ಕರೆಗಳ ತಟ್ಟೆ. ಸೈತಾನ ಎಷ್ಟು ಕೆಣಕಲಿ ಸೋಲು ಯಾರಿಗೆ? ಅವನು ದಿನಾಲು ಅಗ್ನಿ ಬಾಣಗಳನ್ನ ಬಿಡ್ತಾ ಇರಲಿ. ನಿನ್ನ ನಂಬಿಕೆ ಎಂಬುದಾದ ಗುರಾಣಿ ಆ ಅಗ್ನಿ ಬಾಣಗಳೆಲ್ಲ ತಗಿಸಿ ಬಿಡುತ್ತದೆ. ಹಲ್ಲೆಲೂಯಾ. ಪ್ರೈಸ್ ಅಲ್ಲ. ಸತ್ಯವೇದಲ್ಲಿ ಹೇಳ್ತಾರೆ, ಓದ ಮಗಳೇ. 1ನೇ ವಾಕ್ಯದಿಂದ ಓದಮ್ಮ. ಅದೇ ಯೆಶಾಯ 43:1. ಈಗಲಾದರೂ ಯಾಕೋಬ ವಂಶವೇ. ಯಾರು ಯಾಕೋಬ ವಂಶ? ಯಾರ್ರೀ? ಆಮೆನ್. ಹಲ್ಲೆಲೂಯಾ. ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ. ನಿನ್ನನ್ನ ಸೃಷ್ಟಿ ಮಾಡಿದ ಮಾತ್ರ ಅಲ್ಲ, ಆತನು ನೇಮಿಸಿದ ಪ್ರಕಾರ ರೂಪಿಸಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಪ್ಪ ನಿಂಚಿತ್ತವೇ ನನ್ನ ಆಗಾರವು, ನಿನ್ನ ಪಾದದ ಬಲಿಯಲ್ಲಿ ನಾ ಎಂದೆಂದು ಇರುವೆನು. ಅಪ್ಪ ನಿಂಚಿತ್ತವೇ ನನ್ನ ಆಗಾರವು, ನಿನ್ನ ಪಾದದ ಬಲಿಯಲ್ಲೇ ನಾ ಎಂದೆಂದು ಇರುವೆನು. ಬಾಯಿಗಳ ತೆರಲು
ಲೋಕದಲ್ಲಿ ನಾವು ಜೇಡಿ ಮಣ್ಣುಗಳು. ಹಲ್ಲೆಲೂಯ. ಆತನ ಇಷ್ಟದಂತೆ ನಮ್ಮನ್ನು ರೂಪಿಸುತ್ತಾನೆ. ಹಲ್ಲೆಲೂಯ. ಪ್ರೈಸಲ್ಲ. ಕರ್ತನಲ್ಲಿ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ವಿಮೋಚಿಸಿ, ಸೃಷ್ಟಿಸಿ, ರೂಪಿಸಿ, ಆಮೇಲೆ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಾನು ನಿನ್ನ ವಿಮೋಚಿಸಿದ್ದೇನೆ, ನಿನ್ನ ಹೆಸರು ಹಿಡಿದು ಕರೆದೇನಲ್ಲ. ಯಾವಾಗ ಮಂಜ ಯಾವಾಗ ಅಂತ ಹೆಸರಿಟ್ಟು ಕರೆದ? ಜಗತ್ತು ಉತ್ಪತ್ತಿಗೆ ಮುಂಚೆ. ಎಳೆ ಮಂಚ 2000 ಹುಟ್ಟುವವನೇ. ಹಲ್ಲೆಲೂಯ. ನಾನು ನಿನ್ನನ್ನು ಆಗಲೇ ಹೆಸರಿಟ್ಟು ಕರೆದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನೀನು ನನ್ನವನೇ. ನೀ ಯಾಕೆ ಭಯಪಡ್ತಾ ಇದೆ? ಜಗತ್ತು ನಿನ್ನನ್ನು ಕಂಡು ಭಯಪಡಬೇಕು, ನೀನ್ ಜಗತ್ತನ್ನ ಕಂಡು ಭಯಪಡಬಾರದು. ಹಲ್ಲೆಲೂಯ. ಜಗತ್ತು ಉತ್ಪತ್ತಿಗೆ ಮುಂಚೆಯೇ ನೀನಿದ್ಯಾ. ಜಗತ್ತು ಉತ್ಪತ್ತಿಗೆ ಮುಂಚೆಯೇ ನಾನಿದ್ದೀನಿ. ನನ್ನ ದೇವರ ನೆನಪಿನ ಪುಸ್ತಕದಲ್ಲಿ ನನ್ನ ಹೆಸರು ಉಂಡಯ್ಯ. ಹಲ್ಲೆಲೂಯ. ಜಗತ್ತಲ್ಲಿ ಮನುಷ್ಯನ ಎದುರಿಸುವುದು ಶಕ್ತಿ ಉಳ್ಳದು ಮೂರು. ಶಕ್ತಿ ಉಳ್ಳದು ಮೂರು. ಒಂದು ನೀರು, ಇನ್ನೊಂದು ಗಾಳಿ, ಇನ್ನೊಂದು ಬೆಂಕಿ. ಹೌದಾ? ಹೌದಾನೆ? ರೈಟ್. ಈಗ ಕತ್ತನ ಕೆಳಗಡೆ ಏನು ಹೇಳ್ತಾನೆ ನೋಡಿ. ನೀನು ಜಲರಾಶಿಗಳನ್ನು ಅದರಲ್ಲಿ ಹೇಳಿ ಮಗಳೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ, ಈ ಜಲರಾಶಿಯನ್ನ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನಾನು ನಿನ್ನ ಸಂಗಡ. ಜಲರಾಶಿ ನಿನ್ನನ್ನು ಮುಳುಗಿಸ್ಬೇಕಂತ ಬಂತು. ಜಲರಾಶಿನ ದಾಟುವಾಗ ನೀರು ಒಳಗಡೆ ಹಿಂಗು ಓಡ್ತಿರೋ? ನೀರು ಒಳಗಡೆ ನಡೆದಿದ್ರು? ಓಪ, ನೀರು ಒಳಗಡೆ ನಡೆದಿದ್ದೀರಾ? ನೀವು ಹೆಂಗೆ ನಡೆದ್ರಿ? ನಾನೇ ನಿಮಗೆ ಇಡಕಲ್ ಡ್ಯಾಮ್ ತೋರಿಸಿದೆ. ನೀವು ಹೆಂಗೆ ನಡೆದ್ರಿ ನೀವು? ಹಲ್ಲೆಲೂಯ. ಸ್ತೋತ್ರ. ನೀರು ಒಳಗಡೆ ನಡೆಯುವಾಗ ಅದು ನಡೆಯೋಕ್ಕಾಗಲ್ಲ. ಕಷ್ಟಪಟ್ಟು ಏನು ಮಾಡಬೇಕು? ನಡಿಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆದರೂ ನಾನು ನಿನ್ನ ಸಂಗಡ ಇದ್ದಂಗಂದ್ರೆ ನಿನ್ನ ಕಷ್ಟದಲ್ಲಿ, ನಿನ್ನ ಇಕ್ಕಟ್ಟು ಸಮಯದಲ್ಲಿ ನಿನ್ನ ಕೈ ಬಿಟ್ಟು ಹೋಗಲಿಲ್ಲ. ನಿನ್ನ ಕಷ್ಟಗಳನ್ನು ನೀನು ಜಯಿಸುವುದಕ್ಕಾಗಿ ನಾನು ನಿನ್ನ ಸಂಗಡವೇ ಇದ್ದ. ಆಮೇಲೆ ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ನದಿ ಮುಳುಗಿಸ್ಬೇಕಂತ ಬಂತು, ಆದ್ರೆ ಅವುಗಳು ಮುಳುಗಿಸವು. ಈಗ ಶಿಷ್ಯರು ಏನ್ ಮಾಡ್ತಾವ್ರ? ಬೋಟಲ್ಲಿ ಹೋಗ್ತಾ ಇದಾರೆ. ಆದರೆ ಅಲ್ಲಿ ಏನ್ ಬರ್ತದೆ? ಗಾಳಿ ನೀರನ್ನ ಇವರ ಮೇಲೆ ಹಾಕಿ ಮುಳುಗಿಸುವುದಿಗೆ ಪ್ಲಾನ್ ಮಾಡ್ತಾ ಇದೆ. ಹೌದಾ? ಈಗ ಗಾಳಿ ನೀರು ಏನ್ ಮಾಡ್ಕೊಂಡಿತ್ತು? ಸೇರಿಸ್ಕೊಂಡಿತ್ತು. ಯಾಕಪ್ಪ ಇವರನ್ನ ಮುಳುಗಿಸ್ಬೇಕನ್ನ ಪ್ಲಾನ್ ಮಾಡಿತ್ತು? ದೇವರು ಹೇಳಿದ್ರು, ಆಚೆ ತಡೆಗೆ ಕರ್ಕೊಂಡು ಹೋಗ್ತೀನಿ, ನಿನ್ನ ದರ್ಶನಕ್ಕೆ ಕರ್ಕೊಂಡು ಹೋಗುತ್ತೀನಿ, ನಿನ್ನ ಅಭಿಷೇಕಕ್ಕೆ ಕರ್ಕೊಂಡು ಹೋಗ್ತೀನಿ, ನಿನ್ನ ವಾಗ್ದಾನಕ್ಕೆ ಕರ್ಕೊಂಡು ಹೋಗ್ತೀನಿ, ನಿನ್ನ ಆಶೀರ್ವಾದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ದೇವರು ಹೇಳ್ಬಿಟ್ರು. ಈಗ ಸೈತಾನ ಏನ್ ಮಾಡ್ತಾ ಇದ್ದಾನೆ? ಈ ಆಶೀರ್ವಾದವನ್ನ ಇವರು ಹೊಂದಿಕೊಳ್ಳಬಾರದು, ಇವರನ್ನ ಅರ್ಧ ದಾರಿಯಲ್ಲಿಯೇ ಮುಳುಗಿಸಬೇಕಂತ ಅದು ಪ್ಲಾನ್ ಮಾಡ್ತದೆ. ಸ್ವಲ್ಪ ಸಮಯ ಆಗಲಿಲ್ಲ, ನಮ್ಮ ಅರಸನು, ನಮ್ಮ ರಾಜನು, ಯಗುದ ಕುಲದ ಸಿಂಹವು ಎದ್ದು ನಿಂದು ಗಾಳಿಯನ್ನ, ಬಿರುಗಾಳಿಯನ್ನ ಸುಮ್ಮನೆ ಇರು ಅಂತ ಎಲ್ಲ ನಿಶಬ್ದ. ಎಲ್ಲ ನೀನು ಆಚೆ ತಡೆಗೆ ಹೋಗೋದನ್ನ, ನೀ ಎಲ್ಲ ಜನಾಂಗಗಳಕ್ಕಿಂತಲೂ ಆಶೀರ್ವದಿಸಲ್ಪಡುವಂತ ವಾಗ್ದಾನವನ್ನ ಗಾಳಿಯೋ, ಬಿರುಗಾಳಿಯೋ, ಸೈತಾನೋ, ಶತ್ರುವೋ, ಯಾವ ಹೊಟ್ಟೆಕಿಚ್ಚಿನ ಕ್ರಿಯೆಗಳೋ, ಮಾಟವೋ, ಮಂತ್ರವೋ ನಿನಗೆ ವಿರುದ್ಧವಾಗಿ ಅದು ಜಯ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಈಗ ನೀರನ್ನು, ಗಾಳಿಯನ್ನು ಯಾರು ಜಯಿಸಿದ್ದಾರೆ? ಯಾರು ಜಯಿಸಿದ್ದಾರೆ? ದೇವರ ಮೂಲಕ ದೇವರ ಮಕ್ಕಳು ಜಯಿಸಿದ್ದಾರೆ. ನೀರು ಗಾಳಿ ಯೇಸುವನ್ನ ಎದುರಿಸಲಿಕ್ಕೆ ಬಂದಿಲ್ಲ, ಯೇಸುವನ್ನ ಮುಳುಗಿಸಕ್ಕೆ ಬಂದಿಲ್ಲ, ನಿನ್ನನ್ನು ನನ್ನನ್ನು ಮುಳುಗಿಸಲಿಕ್ಕೆ ಬಂದಿತ್ತು. ಅಪ್ಪ ಹೇಳ್ತನು, ನಾನು ನಿನ್ನ ಸಂಗಡ ಇದ್ದು ಎಂಥ ದೊಡ್ಡ ಶಕ್ತಿಯಾಗಿರುವಂತ ನೀರು ಗಾಳಿಯನ್ನೇ ನಿನ್ನ ಕಾಲು ಕೆಳಗ, ಅದು ನಿನ್ನನ್ನ ಸೋಲಿಸಕ್ಕಾಗಲ್ಲ, ನೀನು ಅದನ್ನ ಸೋಲಿಸೋದಕ್ಕಾಗಿ ನಾನು ನಿನ್ನ ಸಂಗಡ ಇದ್ದೆ. ನೆಕ್ಸ್ಟ್ ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಜ್ವಾಲೆಯಾಗಲಿ. ಸಾತ್ರಾಕ್, ಮೆಷಕ್, ಆಬೇದ್ನೆಗೋ
ಅವರನ್ನ ಉರಿಯಲ್ಲಿ ಹಾಕಬೇಕು, ಜ್ವಾಲೆಯಲ್ಲಿ ಹಾಕಬೇಕು. 7ರಷ್ಟು ಅದರಲ್ಲಿ ಏನ್ ಮಾಡಬೇಕು? ಬೆಂಕಿ ಹಚ್ಚಿಸಿ ಒಳಗೆ ಹಾಕ್ಬೇಕಂತ ದರ್ಶನವುಳ್ಳ ದೇವ ಮನುಷ್ಯನು, ಅಭಿಷೇಕ ಹೊಂದಿದಂತ ದೇವರ ಮಕ್ಕಳನ್ನ ತಗೊಂಡು ಹೋಗಿ ಅದು ಏನ್ ಮಾಡ್ತದೆ? ಅರಸನ ಅಧಿಕಾರ, ಎಲ್ಲ ಅಧಿಕಾರಗಳು ಹಂಗೆ ಅನ್ಕೊಳ್ತಾ ಇದೆ, ಇವರನ್ನ ಈಸಿಯಾಗಿ ಸುಟ್ಬಿಡ್ತಾನ ಅಂತ. ಎಲ್ಲಿ ಯಾರನ್ನ ಏರೋದು ಅನ್ಕೊಂಡ ಪೌಲನ್ನ, ಪೇತ್ರನ್ನ ನಾನ್ ಕಲಾಸ್ ಮಾಡ್ತೀನಿ ಅಂತ. ಆಡ ಪಾಪಿ, 2 ದಿವಸದಲ್ಲಿ ಅವನ್ ಸಾಯುವುದು ಅವನಿಗೆ ಗೊತ್ತಿಲ್ಲ. 2 ದಿವಸ ಅಂದ್ರೆ ಅವನ್ ಸತ್ತೋದ, ಪೇತ್ರ ಜೀವಂತನಾಗಿದ್ದ. ಹಲೋ, ನಿಮ್ಮ ಒಳಗಡೆ ಸ್ವಲ್ಪವಾದ್ರೆ ಆತ್ಮ ಇದ್ರೆ ಕರಗಳ ತಟ್ಟಿ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನ ಕಲಾಸ್ ಮಾಡಕ್ಕೆ ನೀನ್ ಜಗತ್ತು ಉತ್ಪತ್ತಿಗೆ ಮುಂಚೆ ದೇವರು ನಿನ್ನ ಹೆಸರಿಟ್ಟು ಕರೆದಾನೆ. ಜಗತ್ತು ಉತ್ಪತ್ತಿಗೆ ಮುಂಚೆಯೇ ದೇವರು ನಿನ್ನ ಸೃಷ್ಟಿಸಿ, ನಿನ್ನ ರೂಪಿಸಿ, ಸೃಷ್ಟಿಸಿ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ನಿನ್ನ ವಿಮೋಚಿಸಿ, ನಿನ್ನ ಹೆಸರಿಟ್ಟು ಕರೆದು ನೀ ಅಮೂಲ್ಯನು, ನೀ ಮಾನ್ಯನು, ನೀ ಪ್ರಿಯನು. ಅಲ್ಲಿ ಬೆಂಕಿಯಲ್ಲಿ ಹಾಕಿದ ಮೇಲೆ ರಾಜ ಅನ್ಕೊಂಡ ಬೆಂಕಿಯಲ್ಲಿ ಸರ್ವನಾಶ ಆಗ್ತಾರಂತ. ಇವರನ್ನು ಹಾಕಿದವನು ಸರ್ವನಾಶ ಆಗಿದ. ಆದ್ರೆ ಬೆಂಕಿಯಲ್ಲಿ ಹಾಯಾಗಿ ಅಲ್ಲಿ ಏನ್ ಮಾಡ್ತಾ ಇದಾರೆ? ಹಾಡುತ್ತಾ ದೇವರನ್ನ ಸ್ತುತಿಸುತ್ತಾ ಸ್ತೋತ್ರ ಮಾಡುತ್ತಾ ಹಲ್ಲೆಲೂಯ. ಯಾರ ಸಂಗಡ? ಹಂಗಂದ್ರೆ ಏನರ್ಥ? ಬೆಂಕಿ ತನ್ನ ಶಕ್ತಿಯನ್ನ ನಿನ್ನ ಮುಂದೆ ಕಳೆದುಕೊಂಡಿತ್ತು. ಕರಗಳ ತಟ್ಟು. ಬೆಂಕಿ ಅದರ ಶಕ್ತಿಯನ್ನ ದೇವರ ಮಕ್ಕಳ ಮುಂದೆ ಕಳ್ಕೊಂಡ್ಬಿಟ್ಟಿದ್ದ. ಬೆಂಕಿಗೆ ಶಕ್ತಿ ಇಲ್ಲದೆ ಹೋಗ್ಬಿಟ್ಟಿತ್ತು. ಕೂದಲನ್ನು ಕೂಡ ಸುಡಕ್ಕಾಗಲಿಲ್ಲ. ಹಲ್ಲೆಲೂಯ. ಕರ್ತನು ಹೇಳ್ತಾ ಇದ್ದಾನೆ 3ನೇ ವಾಕ್ಯ, ನೀ ಪ್ರಿಯನಾಗಿರುವಂತ ಕಾರಣ, ನೀ ಪ್ರಿಯನಾಗಿರುವಂತ ಕಾರಣ ಸಕಲ ಜನಾಂಗಗಳಲ್ಲಿಯೂ ನೀನು ಆಶೀರ್ವದಿಸಲ್ಪಟ್ಟವನಾಗಿ. ಸರಿ, ಕೊನೆಯದಾಗಿ ಹೇಳಿ ಮುಗಿಸ್ತೇನೆ. ತುಂಬಾ ಮುಖ್ಯ, ತುಂಬಾ ಮುಖ್ಯ. ಅದನ್ನ ಸ್ವಲ್ಪ ಕಿವಿಗಳು ಏನಾದ್ರೂ ಬಂದಾದ್ರೆ ಸ್ವಲ್ಪ ಓಪನ್ ಆಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ದಯವಿಟ್ಟು ಕಿವ್ಯಾಗ ಬಿಡ್ಬೇಡ್ರಿ. ಬಿಡುವುದಲ್ಲ, ಅದ ಬಿಟ್ರೆ ಹೋಯ್ತು ಆಶೀರ್ವಾದ. ಬಿಟ್ರೆ ಯಾವುದನ್ನ ಇಟ್ಕೋಬೇಕಾ ಅದನ್ನ ಇಟ್ಕೊಳ್ಳಲ್ಲ, ಯಾವುದನ್ನ ಇಟ್ಕೋಬಾರ್ದು ಅದನ್ನ ಇಟ್ಕೊಳ್ಳೋದು. ನೀನ್ ಬರ್ತೀಯ ಆಯ್ತು, ನೀನ್ ಬರ್ತೀಯ ಆಯ್ತು, ನೀನ್ ಬರ್ತೀಯ ಆಯ್ತು. ಒಂದು ಹೆಣ್ಮಕ್ಳ ಹೃದಯದಲ್ಲಿ 4-5 ಇದ್ರೆ, ಒಂದು ಗಂಡು ಮಗ ಅವನಿಗೆ 10 ಇದ್ರೆ, ಅವ್ರು ಅದ್ರ ಹೃದಯವನ್ನ ಎಲ್ಲಿ ಬಾಡಿಗೆ ಗಿಡಕ್ಕೆ ಬಿಟ್ಟಾನೋ ಏನೋ ಗೊತ್ತು. ಯಾವ್ದು ಹೃದಯನ ಏನ್ಲೇ ಒಬ್ಬರದನ್ನ ಒಳಗಡೆ ಇರಕ್ಕಾಗತ್ತೆ? 106 ಬರುವುದಲ್ಲ, ಛತ್ರನದು. ಹಲ್ಲೆಲೂಯ. ಇಡಬೇಕಾಗಿರೋ ಇಡಬೇಕು. ಹಲ್ಲೆಲೂಯ, ಪ್ರೈಸ್. ಈ ಜೋಕ್ ನೆನಪಿರ್ತದೆ, ವಾಕ್ಯ ನೆನಪಿರ್ತದೆ ಏನೋ ಗೊತ್ತಿಲ್ಲ. ಪಾಸ್ಟರ್ ನೋಡು ಜೋಕ ಹೊಡೆದ ನೋಡು, ಹೇಳಿ ವಾಕ್ಯ ಹೇಳಿದ್ದೇನೆ ಅದನ್ನ ನೆನಪಿದೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು 2 ನಿಮಿಷ ಅಥವಾ 3 ನಿಮಿಷ ಮುಗಿಸ್ಬಿಡ್ತೀನಿ, ಸ್ವಲ್ಪ ಗಮನಿಸ್ರಿ. 4ನೇದಾಗಿ ವಾಗ್ದಾನದ ಸಂತತಿ. ಈ ವಾಗ್ದಾನ ಅನ್ನುವಂಥದ್ದು ಬೊಕ್ಕಸ. ವಾಗ್ದಾನ ಅನ್ನುವಂಥದ್ದು ಬೊಕ್ಕಸ, ನಿಧಿ. ಒಂದು ನಿಧಿ ಇದ್ದಂಗೆ ವಾಗ್ದಾನ, ಒಂದು ಬೊಕ್ಕಸ. ಆದರೆ ಈ ಜಗತ್ತಲ್ಲಿ ಯಾವುದನ್ನ ಬೊಕ್ಕಸ ಅಂತಾರೆ? ಒಂದು 50 ವರ್ಷ ಹಿಂದೆ ಬೆಳಗ್ಗೆ ಒಬ್ಬ ಅಣ್ಣ ಹೇಳಿದ್ರು, 50 ವರ್ಷ ಹಿಂದೆ ಬಂಗಾರ ರೇಟು ಬರೀ 300 ರೂಪಾಯಿ ಇತ್ತಂತೆ. ಎಷ್ಟು? 300. ನಾನು 1000 ಇರ್ಬೋದಂತ ಅನ್ಕೊಂಡೆ. ಬರೀ 300 ರೂಪಾಯಿ 1 ತೊಲೆ ಬಂಗಾರ. ಆದ್ರೆ ಈಗ 1 ತೊಲೆ ಬಂಗಾರ 1 ಲಕ್ಷ ಆಯ್ತು. 50 ವರ್ಷ ಹಿಂದೆ ಒಬ್ಬ ವ್ಯಕ್ತಿ, ಯಪ್ಪ ಒಂದು 50 kg ಬಂಗಾರ ನಾನು ಏನ್ ಮಾಡ್ಬಿಟ್ಟೆ? ಸೇರಿಸಿ ಇಟ್ಬಿಟ್ಟೆ. ಈಗ ಎಷ್ಟು ಹೋಗ್ತದೆ ಅದು? 1 ತೊಲೆನೇ ಲಕ್ಷಾಂತರ ರೊಕ್ಕಕ್ಕೆ ಹೋಗುತ್ತೆ. ಈಗ 50 kg ಅಂದ್ರೆ ಅಪ್ಪ ಎಷ್ಟು ಲಕ್ಷಾಂತರ ರೊಕ್ಕಕ್ಕೆ ಹೋಗ್ತದೆ. ನಾನು ದೊಡ್ಡ ಬೊಕ್ಕಸವನ್ನ ಸೇರಿಸಿಟ್ಬಿಟ್ಟಿನಿ. ಆಯ್ತು, ಇವರು ಬೊಕ್ಕಸವನ್ನ ಈ ಭೂಮಿಯಲ್ಲಿ ಸೇರಿಸಿ ಇಟ್ಟು ಅದನ್ನ ಬೊಕ್ಕಸ ಅಂತಾರೆ, ಪರವಾಗಿಲ್ಲ ಹೇಳ್ಕೊಳ್ಳಿ. ಅದನ್ನ ನಿಧಿ ಅಂತಾರೆ, ಪರವಾಗಿಲ್ಲ ಹೇಳ್ಕೊಳ್ರಿ. ಈಗ ಅಣ್ಣ ರಂಡಕ್ಕೆ ಹೋಗ್ತಾ ಇದಾರೆ. ಅಣ್ಣ ಭೂಮಿಯಲ್ಲಿ
ಅವರ ಆಟ ಮುಗೀತು. ಎಲ್ಲಿ ಹೋಗ್ತಾ ಇದೆ ಗಾಡಿ? ಮೇಲೆ ಹೋಗ್ತಾ ಇದ್ದಾರೆ. ಮೇಲೆ ಹೋಗ್ತಾ ಇದ್ದಾಗ ಈ ಬೊಕ್ಕಸದಲ್ಲಿ ಎಷ್ಟು ಕೆಜಿ ತಗೊಂಡು ಹೋಗ್ತಾ ಇದ್ದಾರೆ? ಎಷ್ಟು ಕೆಜಿ ರೀ? ಒಂದು 5 ಕೆಜಿ, 1 ತೊಳೆ. ನಮ್ಮ ಊರಲ್ಲಿ ಸತ್ರ ಏನ್ ಮಾಡ್ತಾರ ಗೊತ್ತಾ? ಇಲ್ಲಿ ಹಣೆ ಮೇಲೆ ₹1 ಇಡ್ತಾರ. ಹಣೆ ಮೇಲೆ ಅದು ಅವ್ರಿಗೆ ಗೊತ್ತು. ನಮ್ಮ ತಮಿಳ್ನವ್ರು, ನಮ್ಮ ಬ್ರದರಲ್ಲಿ ಇದ್ದಾರೆ, ಅವ್ರಿಗೆ ಗೊತ್ತು. ಅದೇನು ಶ್ರೀಕಾಂತಗವನ್ನ ಸ್ವಲ್ಪ ಅದನ್ನು ಸ್ವಲ್ಪ ಕಲಸಿ ಅದರಲ್ಲಿ ಇಟ್ಟು ಅದರ ಮೇಲೆ ₹1 ಇಡ್ತಾರೆ. ಈ ₹1 ಅವನ ಸುಡ್ತಾನಲ್ಲ, ಅವನು ತಗೊಂಬಿಟ್ಟೆ ಸುಡ್ತಾನ. ₹1 ವಾಗ್ದಾನ ಪೊಕ್ಕಶ. ಸೊ ಈಗ ನಮ್ಮ ಹಿರಿಯರು, ನಮ್ಮ ಪಿತೃಗಳು ಆಬರಗಾಮನ ಸಂತತಿ ಅಂತ ನಾವು ಹೇಳ್ತೀವಿಲ್ಲ, ಈ ಆಬರಗಾಮನು ಯಾವುದನ್ನ ಬೊಕ್ಕಸವಾಗಿ ಇಟ್ಟುಕೊಂಡ? ಆಬ್ರಹಾಮನು ಸಾಮಾನ್ಯ ವ್ಯಕ್ತಿಯ? ಬೆಳ್ಳಿ ಉಂಟು, ವಜ್ರ ಉಂಟು, ಆಳುಗಳು ಉಂಟು, ಹಣಗಳು ಉಂಟು, ಸಂಪತ್ತು ಉಂಟು, ಕುರಿಗಳು ಉಂಟು, ಕತ್ತೆಗಳು ಉಂಟು, ಒಂಟೆಗಳು ಉಂಟು, ದೊಡ್ಡ ಶ್ರೀಮಂತ ದೇವರು ಮಾಡಿದರು. ಆದರೆ ಅವನ ಜೀವನದಲ್ಲಿ ಯಾವುದನ್ನ ಬೊಕ್ಕಸವಾಗಿ ಇಟ್ಕೊಂಡ? ಇದು ಮುಖ್ಯ. ಹಲ್ಲೆಲೂಯಾ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 13ನೇ ವಾಕ್ಯ ಓದಮ್ಮ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ, ಇವರು ಎಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ನಂಬಿಕೆ, ಅಂಡರ್ಲೈನ್ ದ ವರ್ಡ್. ಇವರು ಸಾಯುವಾಗ ಯಾವ ಬೊಕ್ಕಸ ಇವರ ಸಂಕಟ ಹೋಯ್ತಂದ್ರೆ ನಂಬಿಕೆ ಉಳ್ಳವರಾಗಿ ಮೃತರಾದರು. ನಂಬಿಕೆ ಉಳ್ಳವರಾಗಿ ಸತ್ತರು. ನಂಬಿಕೆ ಉಳ್ಳವರಾಗಿ ಈ ಜಗತ್ತನ್ನ ಬಿಟ್ಟರು. ನಂಬಿಕೆ ಉಳ್ಳವರಾಗಿ ಈ ಜಗತ್ತಿನಿಂದ ಅವರು ಸತ್ತಿಲ್ಲ. ನಂಬಿಕೆ ಅವರನ್ನ ಎಲ್ಲಿ ಕರ್ಕೊಂಡು ಹೋಗಿತ್ತು? ಆ ನಂಬಿಕೆ ಎಂಬುದಾದ ಬೊಕ್ಕಸ, ವಾಗ್ದಾನ. ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ, ಆ ವಾಗ್ದಾನವೇ ಬೊಕ್ಕಸ. ಆ ವಾಕ್ಯದ ಮೇಲೆ ನಿರೀಕ್ಷೆ, ಆ ವಾಕ್ಯವನ್ನ ಗಮನವಾಗಿ ಇಟ್ಕೋಬೇಕು, ಆ ವಾಕ್ಯವನ್ನ ಕಾಪಾಡಿಕೊಳ್ಳಬೇಕು. ವಾಕ್ಯ ಹೇಳುತ್ತದೆ, ಮತ್ತೆಯ ಸುವಾರ್ತೆ 24ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತದೆ, ಕಡೆಯವರೆಗೂ ನಂಬಿಕೆಯನ್ನ ಕಾಪಾಡಿಕೊಳ್ಳುವವನೇ ರಕ್ಷಣೆ ಹೊಂದುತ್ತಾನೆ. ನಿಮಗೆ ಒಂದೇ ಒಂದು ಕಾರ್ಯ ತೋರಿಸ್ಕೊಟ್ಬಿಡಲ್ಲ, ಸ್ವಲ್ಪ ಬೈಬಲ್ ತೆಗಿಲ್ಲ. ರೋಮರ್ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 5 ತನಕ ಓದಮ್ಮ. ಒಂದು 2 ನಿಮಿಷದಲ್ಲಿ ಓದ್ಬಿಡಮ್ಮ. ಹೀಗಿರಲಾಗಿ ನಾವು ನಂಬಿಕೆಯಿಂದಲೇ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಸೇರೋಣ. ದೇವರೊಂದಿಗೆ ಉಂಟಾರುವಂತ ಸಮಾಧಾನದಲ್ಲಿ ನಂಬಿಕೆ ಮೂಲಕ ಸೇರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು. ನಂಬಿಕೆಯಿಂದ ನಾವು ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಭರವಸೆ, ನಂಬಿಕೆ, ನಿರೀಕ್ಷೆಯಿಂದ ಉಲ್ಲಾಸವಾಗಿದ್ದೇವೆ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. ಒಳಗಡೆಯಿಂದ ತಾಳ್ಮೆ ಹುಟ್ಟುತ್ತದೆ. ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ. ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ. ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆಂದು ನಿರೀಕ್ಷೆ ಹುಟ್ಟುತ್ತದೆ. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ಅಲ್ಲೋ ಕೇಳ್ರಿ, ಈ ನಂಬಿಕೆ ನಿಮ್ಮ ಆಸೆಯನ್ನ ಭಂಗಪಡಿಸುವುದಿಲ್ಲ. ಹಲ್ಲೆಲೂಯ. ದೇವ ಜನವೇ, ಸಕಲ ಜನಾಂಗಗಳಲ್ಲಿಯೂ ನೀನು ಆಶೀರ್ವದಿಸಲ್ಪಟ್ಟವನೇ, ನೀನು ಆಶೀರ್ವದಿಸಲ್ಪಟ್ಟವಳೆ. ಬೊಕ್ಕಸ ವಾಕ್ಯ, ಬೊಕ್ಕಸ ವಾಗ್ದಾನ. ನಮ್ಮ ಪಿತೃಗಳು ವಾಗ್ದಾನವನ್ನ ಬೊಕ್ಕಸವಾಗಿ ಇಟ್ಕೊಂಡಿದ್ದಕ್ಕೆ ಅವರು ದರಿದ್ರರಾಗಿಲ್ಲ, ಅವರು ಐಶ್ವರ್ಯ ಸಂಪನ್ನಾಗಿ ಈ ಭೂಮಿಯನ್ನ ಬಿಟ್ಟು ಹೋದರು. ಹಲ್ಲೆಲೂಯ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ ಪಡಿಸಿ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ.